ಅವರದೇನೂ ಹೊಸ ಪರಿಚಯ ಅಲ್ಲ. ಕಾಲೇಜು ದಿನಗಳಲ್ಲಿ ಅವರಿಬ್ಬರು ಕ್ಲಾಸ್ಮೇಟ್ಸ್ ಮಾತ್ರ, ಫ್ರೆಂಡ್ಸ್ ಕೂಡ ಅಲ್ಲ ಅಂತೆ. ಆ ಟೈಮ್ನಲ್ಲಿ ಅವನು ಬೇರೆ ಹುಡುಗಿಯರ ಜೊತೆ ಪ್ರೀತಿ ಗೀತಿ ಅನ್ಕೊಂಡು ಒಂದಿಷ್ಟು ದಿನ ಮನಸ್ಸು ಹಾಳು ಮಾಡ್ಕೊಂಡಿದ್ದ. ಈ ಪ್ರೀತಿ ಗೀತಿ ನಂಗಾಗಲ್ಲ, ಏನು ಬೇಡ ಅಂತ ಅವುಗಳಿಂದ ಹೊರಬರೋಕೆ ಅವನು ಮಾಡಿದ ಪ್ರಯತ್ನ ಮಾತ್ರ ಅವಿರತ. ಹೊರಗೆ ಬಂದು 1-2 ವರ್ಷ ಆರಾಮಾಗಿದ್ದ. ಆದ್ರೆ ಮತ್ಯಾವತ್ತು ಲವ್ ಮಾಡಲ್ಲ ಅನ್ಕೊಂಡು ಬರಡು ಭೂಮಿ ಮಾಡ್ಕೊಂಡಿದ್ದ ಅವನ ಹೃದಯದಲ್ಲಿ ಮತ್ತೆ ಪ್ರೀತಿ ಚಿಗುರುವಂತೆ ಮಾಡಿದ್ದು ಅವಳು. ಅವಳ ತಪ್ಪೋ, ಅವನ ತಪ್ಪೋ, ಅಥವಾ ಆ ದೇವರ ತಪ್ಪೋ ಗೊತ್ತಿಲ್ಲ. ಅವನು ಪ್ರೀತಿ ಹುಟ್ಟಿದ ತಕ್ಷಣ ಹಿಂದೆ ಮುಂದೆ ನೋಡದೆ ಪ್ರೇಮ ನಿವೇದನೆ ಮಾಡಿದ್ದ. ಅವಳು ಒಪ್ಕೊಂಡಿದ್ದಿಲ್ಲ. ಆದರೂ ಒಂದಿಷ್ಟು ದಿನ ಎಲ್ಲ ಚೆನ್ನಾಗಿತ್ತು. ಭರವಸೆಯೇ ಇಲ್ಲದ ಅವನ ಬದುಕಲ್ಲಿ ಅವಳು ಆಶಾಕಿರಣವೇ ಆದ್ಲು. ಅವನ ವೈಟ್ ಅಂಡ್ ಬ್ಲಾಕ್ ಜೀವನಕ್ಕೆ ಅವಳೇ ಕಾಮನಬಿಲ್ಲೆ ಆದ್ಲು. ಅವಳಿಲ್ಲ ಅಂದ್ರೆ ಇವನು ಜೀವಂತ ಶವವೇ ಆಗಿರ್ತಿದ್ದ. ಅಷ್ಟರ ಮಟ್ಟಿಗೆ ಅವನ ಜೀವನದ ಕಣಕಣವನ್ನು ಅವಳು ತುಂಬಿಕೊಂಡಿದ್ಲು. ಆದ್ರೆ ಅವಳ ಸಂಬಂಧಕ್ಕೆ ಪ್ರೀತಿ ಎಂಬ ಹೆಸರು ಕೊಡಲು ಅವಳು ಸಿದ್ಧಳಿದ್ದಿಲ್ಲ. ಅವನು ಯಾವ್ಯಾವುದೋ ರೀತಿಯಲ್ಲಿ ಅವಳಿಗೆ ಪ್ರೇಮ ಭಿಕ್ಷೆ ಬೇಡಿದ್ದ. ಆದರೆ ಅವಳು ಯಾವುದಕ್ಕೂ ಕರಗಲೇ ಇಲ್ಲ. ಅವಳಿಗೆ ಹುಷಾರಿಲ್ಲ ಅಂದ್ರೆ, ಅವಳಿಗೆ ಏನಾದ್ರೂ ಆದ್ರೆ ಅವನಲ್ಲಾಗುವ ಸಂಕಟ, ಬೇಜಾರು ನೋಡಿ ಇದೆಂಥ ಪ್ರೀತಿ ಮಾರಾಯ ಅನಿಸ್ತಿತ್ತು. ಅವನು ಅದ್ಯಾವುದನ್ನೂ ಅವಳತ್ರ ಹೇಳ್ಕೊಂಡಿದ್ನೋ ಇಲ್ಲವೋ ಗೊತ್ತಿಲ್ಲ. ಅವಳಿಗೆ ಒಂಚೂರು ಹುಷಾರಿಲ್ಲ ಅಂತ ಗೊತ್ತಾದ್ರೆ ಅವನು ಎಲ್ಲೇ ಇರಲಿ ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಅವಳ ಮುಂದೆ ಇರ್ತಿದ್ದ. ಅಷ್ಟರ ಮಟ್ಟಿಗೆ ಅವನ ಚಲನಾಶೀಲತೆ ಆಗಿದ್ಲು. ಅವಳು ಏನೇ ಕೇಳಿದ್ರೂ ಇಲ್ಲ ಅಂತಿರ್ಲಿಲ್ಲ. ಅವಳು ಏನೇ ಹೇಳಿದ್ರೂ ಹೂ ಹೂ ಅಂತಿರಲಿಲ್ಲ. ಅವಳು ಏನೇ ಹೇಳಿದ್ರೂ ಹೂ ಅಂತಿರಲಿಲ್ಲ. ಎಲ್ಲದಕ್ಕೂ ಎಸ್ ಎಸ್ ಅಂತಿದ್ದ. ಅವನ ಉಸಿರಾಗಿದ್ದ ಅವಳೇ ಅವನ ದೇಹದ ಕಣಕಣವನ್ನು ಸಂಪೂರ್ಣ ಆವರಿಸಿಕೊಂಡಿದ್ಲು. ಆದರೆ ಇಷ್ಟು ಪ್ರೀತಿ ಮಧ್ಯೆ ಜಗಳಕ್ಕೆಲ್ಲಿ ಅವಕಾಶ ಅನ್ಕೊಳ್ಬೇಡಿ. ಮೊದಲು ಜಗಳಾನೇ ಇದ್ದಿಲ್ಲ. ಆದ್ರೆ ಬರುತ್ತಾ ಜಗಳ, ಮೌನ, ಅಳು, ಬೇಜಾರು, ಒಂಟಿತನ ಅವರಿಬ್ಬರ ನಡುವೆ ಮೆಲ್ಲಗೆ ಸ್ಥಾನ ಪಡೀತಾ ಸಾಗಿತು. ಇಬ್ಬರು ಒಂದೇ ಅಂತ ಇದ್ದೋರ ಮಧ್ಯೆ ಬೇಡದೇ ಇರೋ ವಿಷಯಗಳಿಗೆ ಬಿರುಕು ಬಿಟ್ಟಿತು. ಆಗ ತಿಂಗಳುಗಟ್ಟಲೆ ಮಾತಿರದಿದ್ದಾಗ ಅವನ ಸಪ್ಪೆ ಮುಖ, ಉತ್ಸಾಹವಿಲ್ಲದ ಮನಸ್ಸು ನೋಡಿದ್ರೆ ಪ್ರೀತಿ ಕುರುಡು ಅಲ್ವಾ ಅನಿಸ್ತಿತ್ತು. ಅವನ ಮೇಲೆ ಅವಳೆಷ್ಟೋ ಬಾರಿ ತಾಳ್ಮೆ ಕಳೆದುಕೊಂಡರು. ಏನೇನೋ ಅಂದ್ರೂ ಕೂಡ ಅವಳನ್ನು ಬಿಟ್ಟು ಅವನು ಒಂದಿಂಚು ಕದಲಲಿಲ್ಲ. ಅವಳು ಏನೇ ಆದ್ರೂ, ಮದುವೆ ಆಗದೆ ಹಾಗೆ ಇದ್ರೂ ಅವನನ್ನು ಒಪ್ಕೊಳ್ಳೋಕ್ ತಯಾರಿದ್ದಿಲ್ಲ. ಆದ್ರೂ ಅವನು ಮಾತ್ರ ಸಣ್ಣ ಭರವಸೆಯೊಂದಿಗೆ ಲೈಫ್ನಲ್ಲೂ ಅದ್ಭುತ ಪವಾಡ ನಡೆಯುತ್ತೇನೋ ಅಂತ ಕಾಯ್ತಾನೇ ಇದ್ದ. ಯಾಕಂದ್ರೆ ಅವಳೇ ಅವನ ಐಡೆಂಟಿಟಿ. ಅವನ ಪ್ರತಿ ಹೆಜ್ಜೆಯಲ್ಲೂ ಇರ್ತಿದ್ದಿದ್ದು ಅವಳೇ. ಅವನ ಪ್ರತಿ ಕ್ಷಣದಲ್ಲೂ ಜಾಗ ಪಡೆದಿದ್ದು ಅವಳೊಬ್ಬಳೇ. ಅವನ ದಿಕ್ಕೆ ಇಲ್ಲದ ಪ್ರೀತಿ ನೋಡಿ ಅವನ ಸಹೋದ್ಯೋಗಿಯೊಬ್ಬರು ನಾನು ಅವಳ ಜಾಗದಲ್ಲಿ ಇದ್ದಿದ್ದರೆ ಒಪ್ಕೊಂಡು ಬಿಡ್ತಿದ್ದೇರಿ ಅಂತ ಹೇಳಿದ್ದು ಉಂಟು. ಅವನ ಪ್ರೀತಿ ನೋಡಿದ ನಾನು ಕೂಡ ದೇವರಲ್ಲಿ ಅದೆಷ್ಟೋ ಸಲ ಬೇಡ್ಕೊಂಡಿದ್ದೀನಿ, ಇವರಿಬ್ಬರನ್ನು ಯಾವತ್ತೂ ದೂರ ಮಾಡಬೇಡಪ್ಪ ಅಂತ. ಆದ್ರೆ ಅವನ ಪ್ರೀತಿ ತುಂಬಿದ ಸ್ನೇಹ ಅವಳಿಗೆ ಬೇಡವಾಗಿತ್ತು. ಕಾಲ ಕ್ರಮೇಣ ಅವನನ್ನು ಅವಳು ದೂರ ಮಾಡ್ತಾನೆ ಹೋದ್ಲು. ದಿನಕ್ಕೆ 10ರಿಂದ 15 ಸಲ ಬರೋ ಫೋನ್ ಕಾಲ್ ಒಂದಕ್ಕೆ ಇಳಿತು. ಒಂದೊಂದು ದಿನ ಅದು ಕೂಡ ಬರದೇ ಹೋಯಿತು. ಮೆಸೇಜ್ ಕೂಡ ಎಷ್ಟೋ ದಿನ ಅನ್ರೀಡ್ ಆಗಿರ್ತಿತ್ತು. ಆ ಸಮಯದಲ್ಲಿ ಅವನನ್ನು ನೋಡಿದ್ದ ನನಗೆ ಮಾತ್ರ ಅನಿಸ್ತಿದ್ದಿದ್ದು ದೇವರು ಎಷ್ಟು ಕ್ರೂರಿ. ತೋರಿಸಿ ಯಾಕ್ ವಾಪಸ್ ತಗೋತಾನೆ ಅಂತ. ಅವನು ಜೀವನದಲ್ಲಿ ಬರೀ ಸೋಲುಗಳನ್ನೇ ನೋಡಿದವನು, ಇದುವರೆಗೂ ಗೆಲುವನ್ನೇ ಕಂಡಿಲ್ಲ. ಪ್ರೀತಿ ವಿಷಯದಲ್ಲೂ ಸೋತಾಗ ಎಷ್ಟೋ ಬಾರಿ ಆತ್ಮಹತ್ಯೆ ಯೋಚನೆ ಕೂಡ ಅವನು ಮಾಡಿದ್ದು ನಿಜ. ಆದರೆ ಅವಳ ಮುಖ ಇವನ ಮುಖದಲ್ಲಿ ಮತ್ತೆ ಮಂದಹಾಸ ಮೂಡಿಸುತ್ತಿತ್ತು. ಅವಳನ್ನು ಪ್ರತಿಯೊಬ್ಬರಲ್ಲೂ, ಪ್ರತಿ ವಿಷಯದಲ್ಲೂ, ಪ್ರತಿ ವಸ್ತುವಲ್ಲೂ ಅವನು ಹುಡುಕ್ತಾನೇ ಇದ್ದಾನೆ. ಅವಳ ಜೊತೆ ಅವನಿಗೆ ಎಷ್ಟೇ ಮಾತಾಡ್ಬೇಕು ಅನಿಸಿದ್ರೂ ಅವಳು ಹೇಳಿದ್ಲು ಅಂತ ಒಂದೇ ಕಾರಣಕ್ಕೆ ಅವನು ಕಾಲ್ ಮಾಡ್ತಾನೇ ಇದ್ದಿಲ್ಲ. ತನ್ನಿಂದ ಅವಳಿಗೆ ಸಮಸ್ಯೆ ಆಗಬಾರ್ದು ಕಾಲ್, ಮೆಸೇಜ್ ಮಾಡೋದನ್ನೇ ಬಿಟ್ಟ. ಅವನ ಎಷ್ಟೋ ಭಾವನೆಯನ್ನು ಅಳುವಿನಲ್ಲೇ ಬಂಧಿಯಾಗಿಸಿದ್ದ. ಅವನ ಎಷ್ಟೋ ನಿದ್ದೆ ಇರದ ರಾತ್ರಿಗಳಿಗೆ, ನೀರು ತುಂಬಿದ ಕಣ್ಣುಗಳಿಗೆ ಅವಳು ಕಾರಣ ಆಗಿದ್ಲು. ಯಾರ ಜೀವನದಲ್ಲೂ ಕಪ್ಪು ಚುಕ್ಕೆ ಆಗಬಾರದು ಅಂತ ತನ್ನ ಪಾಡಿಗೆ ತಾನಿದ್ದ.
ಆದರೆ ಪ್ರೀತಿ ತೋರಿಸೋದ್ರಲ್ಲಿ ಕಡಿಮೆನೂ ಮಾಡಿದ್ದಿಲ್ಲ. ಅವಳಿಗೋಸ್ಕರ ಕಾಯೋದು ಬಿಟ್ಟಿಲ್ಲ. ಯಾವತ್ತೋ ಒಂದ್ಸಲ ನಾನು ಕೇಳಿದ್ದೆ, ಅವಳು ಸಿಗಲ್ಲ ಅಂದ್ಮೇಲೆ ಇಷ್ಟೊಂದು ಪ್ರೀತಿ ಏಕೆ ಅಂತ. ಅದಕ್ಕೆ ಅವನ ಉತ್ತರ ಮಾತ್ರ ಹೀಗಿತ್ತು: ಇನ್ನೊಬ್ಬರು ಪ್ರೀತಿಸ್ತಾರೆ ಅಂತ ನಮ್ಮಲ್ಲಿ ಪ್ರೀತಿ ಹುಟ್ಟಲ್ಲ. ಪ್ರೀತಿ ತನ್ನಿಂದ ತಾನೇ ಹುಟ್ಟೋ ಪವಿತ್ರ ಭಾವ. ಅವಳು ಪ್ರೀತಿಸಲ್ಲ ಅಂದ್ರೂ ನಾನು ಪ್ರೀತಿಸ್ತಾ ಇದ್ದೀನಿ, ಇಷ್ಟಪಡ್ತಾ ಇದ್ದೀನಿ. ಅವಳು ಎಲ್ಲೇ ಇದ್ರೂ ಚೆನ್ನಾಗಿರಬೇಕು. ಅದು ನನ್ನ ಜೊತೆ ಆಗಿರಲಿ, ಯಾರ ಜೊತೆನಾದ್ರೂ ಆಗಿರಲಿ, ಖುಷಿಯಾಗಿ ಚೆನ್ನಾಗಿರಬೇಕು. ಇಷ್ಟಪಟ್ಟವರು ಖುಷಿಯಾಗಿದ್ರೆ ಪ್ರೀತಿಸುವವರಿಗೆ ಅದಕ್ಕಿಂತ ಹೆಚ್ಚೇನೂ ಬೇಕು ಹೇಳಿ ಅಂದಿದ್ದ. ಆ ಮಾತುಗಳಲ್ಲಿ ಅವನ ನಿಸ್ವಾರ್ಥ ಭಾವ ಸ್ಪಷ್ಟವಾಗಿತ್ತು. ಆದರೆ ಅವಳು ಮಾತ್ರ ಇವನನ್ನು ದೂರ ಮಾಡ್ತಾನೆ ಹೋದ್ಲು. ಮೊದಲೇ ಮೌನಿಯಾಗಿದ್ದ ಅವನು ಮತ್ತಷ್ಟು ಮೌನವಾದ. ಅವಳು ಮುಂದೆ ಅವನ ಜೊತೆ ಇರಲ್ಲ ಅಂತ ಗೊತ್ತಾಗಿ ಅವನ ಜೀವನವನ್ನೇ ಉಸಿರುಗಟ್ಟಿಸಿತ್ತು. ಆದರೆ ಅವನು ಮಾತ್ರ ಅವಳ ಪ್ರೀತಿ ಬರುವಿಕೆಗಾಗಿ ಕಾಯ್ತಾನೇ ಇದ್ದ. ಪರಿಸ್ಥಿತಿ ಅರ್ಥ ಮಾಡ್ಕೋತೀನಿ ಅಂತಿದ್ದವನು ಪರಿಸ್ಥಿತಿಯಿಂದ ಹೊರಬರೋಕೆ ಆಗದೆ ದಿನವೂ ಸಾಯ್ತಾನೇ ಇದ್ದ. ಅದಕ್ಕೆ ಇಂಗ್ಲಿಷ್ನಲ್ಲಿ ಈಸಿಯೆಸ್ಟ್ ವೇ ಟು ಡೈ, ಲವ್ ಸಮ್ವನ್ ಹೂ ಡಸಂಟ್ ಲವ್ ಯು ಬ್ಯಾಕ್, ಯುಲ್ ಡೈ ಎವ್ರಿ ಡೇ ಅಂತ ಒಂದು ಮಾತನ್ನು ಯಾರೋ ಹೇಳಿದ್ದಾರೆ. ಆ ಹೇಳಿಕೆ ಅವನ ಸದ್ಯದ ಸ್ಥಿತಿಗೆ ಸೂಕ್ತವಾಗಿರೋದಂತೂ ನಿಜ. ಅವನಲ್ಲಿ ಅವಳಿಲ್ಲದೆ ಜೀವನೋತ್ಸಾಹನೇ ಇಲ್ಲದಂತಾಗಿದೆ. ಅವನ ಜೀವಕ್ಕೆ ಜೀವ ತುಂಬಿದ್ದ ಅವಳಿಲ್ಲದೆ ಅವನಿಗೆ ಐಡೆಂಟಿಟಿನೇ ಇಲ್ಲದಂತಾಗಿದೆ. ಅವಳ ಪ್ರೀತಿಗಾಗಿ ಈಗಲೂ ಕಾಯ್ತಾ ಇದ್ದಾನೆ. ಅವನ ಪ್ರೀತಿ ಸಕ್ಸಸ್ ಆಗೋ ಯಾವುದೇ ಸುಳಿವು ಕೂಡ ನಂಗ್ ಕಾಣ್ತಿಲ್ಲ. ಬಟ್ ಅವನು ಈಗಲೂ ಮಿರಾಕಲ್ಗೆ ಕಾಯ್ತಿರೋದು ನೋಡಿದ್ರೆ ಅವನು ಅವಳ ಮೇಲಿಟ್ಟಿರುವ ಪ್ರೀತಿ ಮೇಲಿನ ನಂಬಿಕೆ ಎಷ್ಟೊಂದು ಅನಿಸುತ್ತೆ. ಅವನಿಗೆ ಅವಳು ಸಿಗ್ತಾಳೋ ಇಲ್ಲವೋ ಗೊತ್ತಿಲ್ಲ. ಆದರೆ ಅವಳು ಸಿಕ್ಕಿಲ್ಲ ಅಂದ್ರೆ ಇವನು ಹೇಗಿರ್ತಾನೆ ಅಂತ ಊಹಿಸಿಕೊಳ್ಳುವುದೇ ಕಷ್ಟ. ಅವನ ಉಸಿರನ್ನು ಕಳೆದುಕೊಂಡು ಇವನು ಉಸಿರಾಡ್ತಾನ ಅನ್ನೋದೇ ನಂಗೆ ಕಾಡ್ತಿರೋ ಭಯ. ಏನೇ ಆಗಲಿ ಅವರಿಬ್ಬರಿಗೂ ಒಳ್ಳೆದು